ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಪರಮಾಣು ಕ್ಷೇತ್ರ ಇದೀಗ ಎಷ್ಟರ ಮಟ್ಟಕ್ಕೆ ಬೆಳೆದಿದೆ ಎನ್ನುವುದು ಎಲ್ಲರಿಗೂ ತಿಳಿದೇ ಇದೆ. ಆದರೆ ಭಾರತ ಮೊಟ್ಟ ಮೊದಲಿಗೆ ಪರಮಾಣು ಉತ್ಪಾದನೆ ಹಾಗೂ ಅದರ ವಿಚಾರಕ್ಕೆ ಅಡಿಪಾಯ ಹಾಕಿದ ಕೀರ್ತಿ ಆ ವಿಜ್ಞಾನಿಗೆ ಸಲ್ಲುತ್ತೆ. ಅವರನ್ನೇ ಭಾರತದ ಪರಮಾಣು ಪಿತಾಮಹ ಎಂದು ಪರಿಗಣಿಸಿದೆ ಭಾರತ. ಅವರೇ ಹೋಮಿ ಜಹಾಂಗೀರ್ ಬಾಬಾ. ನಮಗೆಲ್ಲರಿಗೂ ತಿಳಿದಿರುವಂತೆ 1945ರಲ್ಲಿ ನಡೆದಂತಹ ಹಿರೋಶಿಮಾ ನಾಗಸಾಕಿಯ ಮೇಲೆ ಪರಮಾಣು ಬಾಂಬ್ ದಾಳಿಯೇ ಇಡೀ ಜಗತ್ತು ಕಂಡ ಮಹಾದುರಂತಗಳಲ್ಲಿ ಒಂದು. ಆದರೆ ಅದಕ್ಕೂ ಮುನ್ನವೇ ಹೋಮಿ ಜಹಾಂಗೀರ್ ಬಾಬಾ ಪರಮಾಣು ಶಕ್ತಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದವರು. ಇಡೀ ಭಾರತದ ರಕ್ಷಣೆಗೆ ಪರಮಾಣು ಶಕ್ತಿ ಬೇಕೇ ಬೇಕು ಎಂದು ಮನವರಿಕೆ ಮಾಡಿಕೊಂಡು ಭಾರತದಲ್ಲೂ ಪರಮಾಣು ಕ್ಷೇತ್ರಕ್ಕೆ ಅಡಿಪಾಯ ಹಾಕಿದ ಪಿತಾಮಹನಾದರು. ನಿಜಕ್ಕೂ ಇವರ ಬದುಕು ರೋಚಕ ಅಧ್ಯಾಯ ಅಂತಾನೆ ಹೇಳಬಹುದು. ಅಂದಿನ ಕಾಲಘಟ್ಟದಲ್ಲಿ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ರು ಹೋಮಿ ಬಾಬಾ. ಇಂತಹ ಸಾಹಸಿ ವಿಜ್ಞಾನಿಯ ಸಾವು ಮಾತ್ರ ಇಂದಿಗೂ ಅತಿ ದುರಂತಗಳಲ್ಲಿ ಒಂದು ಅಂತಾನೆ ಹೇಳಬಹುದು. ಇಂದಿಗೂ ಅವರ ಸಾವು ಆಕಸ್ಮಿಕವ ಅಥವಾ ವ್ಯವಸ್ಥಿತ ಪಿತೂರಿಯಿಂದಾದ ಕೊಲೆಯ ಅನ್ನೋದು ನಿಗೂಢವಾಗಿಯೇ ಉಳಿದುಕೊಂಡಿದೆ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಹೋಮಿ ಜೆ ಬಾಬಾರವರ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಹೋಮಿ ಜಹಾಂಗೀರ್ ಬಾಬಾ ಜನಪ್ರಿಯವಾದದ್ದು ಹೋಮಿ ಬಾಬಾ ಅಂತ. ಹುಟ್ಟಿದ್ದು 30 ಅಕ್ಟೋಬರ್ 1906ರಲ್ಲಿ ಆಗರ್ಭ ಶ್ರೀಮಂತ ಪಾರ್ಸಿ ಕುಟುಂಬದಲ್ಲಿ. ತಂದೆ ಜಹಾಂಗೀರ್ ಬಾಬಾ ಶ್ರೀಮಂತ ಪಾರ್ಸಿ ವಕೀಲರಾಗಿದ್ದವರು. ಬಾಬಾ ಯುರೋಪಿಯನ್ ಜೀವನ ಶೈಲಿಯಲ್ಲಿ ಬೆಳೀತಾರೆ. ಅವರ ಮನೆಯಲ್ಲಿ ಅದಾಗಲೇ ಪ್ರಮುಖ ನಾಯಕರು ಸಭೆ ಸೇರ್ತಿದ್ರು. ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ ಅವರಂತಹ ಪ್ರಮುಖರು ಇವರ ಮನೆಗೆ ಬಂದು ಹೋಗ್ತಿದ್ರು. ಎಲ್ಟಿನ್ ಸ್ಟೋನ್ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ ನಂತರ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಅಡ್ಮಿಷನ್ ಆಗ್ತಾರೆ. ಅದಾಗಿ 1 ವರ್ಷದಲ್ಲೇ ಕೇಂಬ್ರಿಡ್ಜ್ಗೆ ಹೋಗ್ತಾರೆ. ಹಾಗೆ ವಿದ್ಯಾರ್ಥಿ ವೇತನದ ಮೇಲೆ ಯುರೋಪ್ ಪ್ರಯಾಣದಲ್ಲಿದ್ದಾಗ ಪ್ರಸಿದ್ಧ ವಿಜ್ಞಾನಿಗಳೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಅಲ್ಲಿಯೇ ಬಾಬಾ ಸ್ಕ್ಯಾಟರಿಂಗ್ ಎಂದು ಕರೆಯಲ್ಪಡುವ ಎಲೆಕ್ಟ್ರಾನಿಕ್ ಸ್ಥಾನೀಕರಣ ಸ್ಕ್ಯಾಟರಿಂಗ್ ಪ್ರಕ್ರಿಯೆಯನ್ನು ಕಂಡುಹಿಡಿತಾರೆ. ತಮ್ಮ ಮಗನನ್ನ ಎಂಜಿನಿಯರ್ ಮಾಡಿಸಿ ಟಾಟಾ ಸಂಸ್ಥೆಯೊಂದಿಗೆ ಬಿಸಿನೆಸ್ ಮಾಡಲಿ ಎಂಬ ಅಭಿಲಾಷೆ ಇತ್ತು ಜಹಾಂಗೀರ್ ಬಾಬಾ ಅವರಿಗೆ. ಆದರೆ ಹೋಮಿ ಬಾಬಾ ಅವರ ಆಲೋಚನೆಗೆ ಇಡೀ ಭಾರತದ ಸುರಕ್ಷತೆಯತ್ತ ನೆಟ್ಟಿತ್ತು. ಒಂದು ವೇಳೆ ಹೋಮಿ ಬಾಬಾ ತಮ್ಮ ತಂದೆಯ ಕನಸನ್ನ ನನಸಾಗಿಸಿದ್ರೆ ಎಂದಿಗೂ ಭಾರತದ ಪರಮಾಣು ಕ್ಷೇತ್ರಕ್ಕೆ ಭದ್ರ ಬುನಾದಿ ಹಾಕಿದ ವಿಜ್ಞಾನಿಯಾಗುತ್ತಿರಲಿಲ್ಲ. ಇದೇ ವಿಚಾರವನ್ನ ಹೋಮಿ ಬಾಬಾ ತಮ್ಮ ತಂದೆಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸ್ತಾರೆ. ಅಪ್ಪ, ನನಗೆ ಎಂಜಿನಿಯರಿಂಗ್ನಲ್ಲಿ ಆಸಕ್ತಿ ಇಲ್ಲ. ಇದು ನನ್ನ ಸ್ವಭಾವಕ್ಕೂ ನನ್ನ ಗುರಿಗೂ ತದ್ವಿರುದ್ಧವಾದದ್ದು. ಭೌತಶಾಸ್ತ್ರ ಅಂದರೆ ನನಗೆ ಆಸಕ್ತಿ ಇದೆ. ಅದರಲ್ಲೇ ನಾನು ಏನಾದರೊಂದು ದೊಡ್ಡ ಸಾಧನೆ ಮಾಡಿಯೇ ತೀರ್ತೇನೆ. ನಿಮ್ಮ ಹಾಗೂ ಕುಟುಂಬದ ಗೌರವವನ್ನು ಕಾಪಾಡುತ್ತೇನೆಂದು ಭಕ್ತಿಪೂರ್ವಕವಾಗಿ ತಮ್ಮ ತಂದೆಗೆ ಪತ್ರ ಬರೆದಿದ್ರು. ಅಲ್ಲದೆ ತನ್ನ ತಂದೆಯ ಷರತ್ತಿನಂತೆ ಎಂಜಿನಿಯರಿಂಗ್ನಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಹೀಗಾಗಿ ಕೊಟ್ಟ ಮಾತಿನಂತೆ ನಡೆದುಕೊಂಡ ಹೋಮಿಗೆ ಭಾರತದಲ್ಲಿ ವಿಶ್ವ ದರ್ಜೆಯ ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸುವ ಕನಸಿಗೆ ಬುನಾದಿಯಾದರು. ಯುವ ವಿಜ್ಞಾನಿಯಾಗಿ ಭಾರತಕ್ಕೆ ಮರಳಲು ಅಣಿಯಾದರು. ಯುರೋಪಿನಿಂದ ಹಿಂದಿರುಗಿದ ಹೋಮಿ ಜೆ ಬಾಬಾ ಇನ್ನಿಲ್ಲದ ಮಹತ್ತರ ಕಾರ್ಯಗಳನ್ನು ಮಾಡ್ತಾರೆ. ಸುಮಾರು 2 ದಶಕಗಳು ಭಾರತದ ಪರಮಾಣು ಕಾರ್ಯಕ್ರಮ ಹಾಗೂ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಸ್ಥಾಪನೆಗೆ ಕಾರಣವಾಗ್ತಾರೆ. ಸ್ವತಂತ್ರ ಸಿಕ್ಕ ಕೇವಲ 7 ವರ್ಷಗಳಲ್ಲಿ ಅಂದರೆ 1954ರಲ್ಲಿ ಟ್ರಾಂಬೆ ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ಸ್ಥಾಪಿಸ್ತಾರೆ. ನಂತರ 1966ರಲ್ಲಿ BARC ಎಂದು ಮರು ನಾಮಕರಣ ಮಾಡಲಾಯಿತು. 1956ರಲ್ಲಿ ಏಷ್ಯಾದ ಮೊದಲ ಸಂಶೋಧನಾ ರಿಯಾಕ್ಟರ್ ನಿರ್ಣಾಯಕ ಹಂತಕ್ಕೆ ತಲುಪಿದ್ದು ಇಲ್ಲಿಯೇ. ಬಾರ್ಕ್ ಮತ್ತು TIFR ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವಾದ C.DOT ಮತ್ತು ಮೊದಲ ಮೇನ್ ಫ್ರೇಮ್ ಕಂಪ್ಯೂಟರ್ ಸೇರಿದಂತೆ ಯೋಜನೆಗಳಲ್ಲಿ ಕೆಲಸ ಮಾಡಿದ್ವು. ರಾಜಕೀಯ ವ್ಯಕ್ತಿಗಳೊಂದಿಗಿನ ಹೋಮಿಯ ಸಂಪರ್ಕಗಳು ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಸಹಾಯ ಮಾಡಿದ್ವು. ಮಾಜಿ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿದ್ದ R. ಚಿದಂಬರಂ ಅವರ ಪ್ರಕಾರ ನೆಹರು ಒಬ್ಬ ಮುಂದಾಲೋಚನೆಯ ನಾಯಕರಾಗಿದ್ದರಂತೆ ಮತ್ತು ವಿಜ್ಞಾನದ ಪ್ರಮುಖ ಪ್ರವರ್ತಕರಾಗಿದ್ದರು. ನೆಹರು ಅವರೊಂದಿಗಿನ ಬಾಬಾ ಅವರ ಸ್ನೇಹವು ಅವರಿಗೆ ಸಕಾಲಿಕ ಬೆಂಬಲವನ್ನು ಒದಗಿಸಿತ್ತು. ಬಾಬಾ ನೆಹರು ಅವರನ್ನ ಸಹೋದರ ಎಂದು ಕರೆಯುತ್ತಿದ್ದರು ಎಂದು ಚಿದಂಬರಂ ಪುಸ್ತಕದಲ್ಲಿ ಉಲ್ಲೇಖಿಸುತ್ತಾರೆ. 1946ರಲ್ಲಿ 10 ಕೋಟಿ ಇನ್ವೆಸ್ಟ್ ಹಣವನ್ನು ಪಡೆದ ನಂತರ ಬಾಬಾ 3 ಹಂತದ ಪರಮಾಣು ವಿದ್ಯುತ್ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸುತ್ತಾರೆ. ಇದುವೇ ಅವರ ಅಕಾಲಿಕ ಮರಣಕ್ಕೂ ಕಾರಣವಾಗುತ್ತೆ.
ಆ ದುರ್ಘಟನೆಯನ್ನ ನಂತರದಲ್ಲಿ ವಿವರಿಸ್ತೇನೆ. ಹೀಗೆ ಜನವರಿ 1933ರಲ್ಲಿ ಮೊದಲ ಲೇಖನವಾದ ಅಬ್ಸರ್ಪ್ಷನ್ ಆಫ್ ಕಾಸ್ಮಿಕ್ ರೇಡಿಯೇಷನ್ ಅನ್ನು ಪ್ರಕಟಿಸಿದ ನಂತರ ಪರಮಾಣು ಭೌತಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದುಕೊಳ್ತಾರೆ. ಇದರಲ್ಲಿ ಬಾಬಾ ಕಾಸ್ಮಿಕ್ ಕಿರಣಗಳಲ್ಲಿ ಹೀರಿಕೊಳ್ಳುವ ವೈಶಿಷ್ಟ್ಯಗಳು ಮತ್ತು ಎಲೆಕ್ಟ್ರಾನ್ ಶವರ್ ಉತ್ಪಾದನೆಯ ವಿವರಣೆಯನ್ನು ನೀಡುತ್ತಾರೆ. 1944ರಲ್ಲಿ ಐಸಾಕ್ ನ್ಯೂಟನ್ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿ ಮುಂದಿನ 3 ವರ್ಷಗಳು ಅವರ ಬದುಕಿನಲ್ಲಿ ಉನ್ನತಿಗೆ ಕೊಂಡೊಯ್ದ ಕ್ಷಣಗಳಾಗಿದ್ದವು. ಆ ವರ್ಷಗಳಲ್ಲಿ ರಾಲ್ಫ್ ಹೆಚ್ ಫೌಲರ್ ಅಡಿಯಲ್ಲಿ ಸೈದ್ಧಾಂತಿಕ ಭೌತಶಾಸ್ತ್ರದಲ್ಲಿ ಡಾಕ್ಟರೇಟ್ ಅಧ್ಯಯನಗಳನ್ನು ಪೂರ್ಣಗೊಳಿಸುತ್ತಾರೆ. 1935ರಲ್ಲಿ ಬಾಬಾ ಪ್ರೊಸೀಡಿಂಗ್ಸ್ ಆಫ್ ದಿ ರಾಯಲ್ ಸೊಸೈಟಿ ಸರಣಿ ಎನಲ್ಲಿ ಒಂದು ಲೇಖನವನ್ನು ಪ್ರಕಟಿಸುತ್ತಾರೆ. ಈ ಕ್ಷೇತ್ರದಲ್ಲಿನ ಅವರ ಕೊಡುಗೆಗಳ ಗೌರವಾರ್ಥವಾಗಿ ಬಾಬಾ ಸ್ಕ್ಯಾಟರಿಂಗ್ ಎಂದು ನಾಮಕರಣ ಮಾಡಲಾಗುತ್ತೆ. ಹೀಗೆ ವಾಲ್ಟರ್ ಹಿಟ್ಲರ್ನೊಂದಿಗೆ ರಾಯಲ್ ಸೊಸೈಟಿಯ ಪ್ರೊಸೀಡಿಂಗ್ಸ್ ಸರಣಿ ಎನಲ್ಲಿ ದಿ ಪ್ಯಾಸೇಜ್ ಆಫ್ ಫಾಸ್ಟ್ ಇಲೆಕ್ಟ್ರಾನ್ಸ್ ಮತ್ತು ಥಿಯರಿ ಆಫ್ ಕಾಸ್ಮಿಕ್ ಶೋಯರ್ಸ್ ಎಂಬ ಲೇಖನವನ್ನು ಲೋಕಾರ್ಪಣೆ ಮಾಡ್ತಾರೆ. ಈ ಲೇಖನವು ಬಾಹ್ಯಾಕಾಶದಿಂದ ಪ್ರಾಥಮಿಕ ಕಾಸ್ಮಿಕ್ ಕಿರಣಗಳು ನೆಲದ ಮಟ್ಟದಲ್ಲಿ ಕಂಡುಬರುವ ಕಣಗಳನ್ನು ಉತ್ಪಾದಿಸುವ ಮೇಲಿನ ವಾಯುಮಂಡಲದೊಂದಿಗೆ ಹೇಗೆ ಸಂವಹನ ನಡೆಸುತ್ತವೆ ಎಂಬ ವಿವರಣೆಯನ್ನು ನೀಡಿದರು. ಇದು ಆಲ್ಬರ್ಟ್ ಐನ್ಸ್ಟೈನ್ರಿಗೆ ಸಾಪೇಕ್ಷತಾ ಸಿದ್ಧಾಂತದ ನೇರ ಪ್ರಾಯೋಗಿಕ ಪರಿಶೀಲನೆಗೆ ಕಾರಣವಾಗುತ್ತೆ. ಹೀಗೆ ಎಲ್ಲವೂ ಸರಿಯಾಯಿತು ಅನ್ನುವಾಗಲೇ ಅದು ಜನವರಿ 23, 1966ರಂದು ಹೋಮಿ ಬಾಬಾ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನಲ್ಲಿರುವ ತಮ್ಮ ಕಚೇರಿಯ 4ನೇ ಮಹಡಿಯಲ್ಲಿ ಇಡೀ ದಿನ ಕೆಲಸ ಮಾಡ್ತಾರೆ. ಆ ದಿನ ಬಾಬಾ ಸುಮಾರು 2 ಗಂಟೆಗಳ ಕಾಲ ಅವರ ಸಹೋದ್ಯೋಗಿ MGK ಮೆನನ್ ಅವರೊಂದಿಗೆ ಮಾತನಾಡ್ತಾರೆ. ಕೇವಲ 4 ದಿನಗಳ ಹಿಂದೆ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಅವರಿಂದ ಕರೆ ಬಂದಿರುವುದಾಗಿ ತಿಳಿಸಿದ್ದರಂತೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಎಲ್ಲ ವಿಷಯಗಳಲ್ಲಿ ತಮಗೆ ಸಹಾಯ ಮಾಡಬೇಕೆಂದು ಇಂದಿರಾ ಬಾಬಾ ಅವರಿಗೆ ಹೇಳಿದ್ದರೆಂದು ಹೋಮಿ ಬಾಬಾ ಅ ಲೈಫ್ ಎಂಬ ಪುಸ್ತಕದ ಲೇಖಕ ಭಕ್ತಿಯಾರ್ ಕೆ ದಾದಾಬೋಯ್ ಬರೀತಾರೆ. ಅದರ ಮಾರನೇ ದಿನವೇ ಬಾಬಾ ಅವರ ಜೀವಕ್ಕಾಗಿ ಕಾದು ನಿಂತಿದ್ದ ಯಮರಾಜ. ಅದು ಜನವರಿ 24, 1966. ಬಾಬಾ ವಿಯೆನ್ನಾಗೆ ಹೋಗುವ ಏರ್ ಇಂಡಿಯಾ ವಿಮಾನ 107 ಅನ್ನು ಹತ್ತಿದ್ರು. ಆ ಸಮಯದಲ್ಲಿ ಬಾಂಬೆಯಿಂದ ವಿಯೆನ್ನಾಗೆ ನೇರ ವಿಮಾನಗಳಿರಲಿಲ್ಲ. ಪ್ರಯಾಣಿಕರು ಜಿನಿವಾದಲ್ಲಿ ವಿಮಾನಗಳನ್ನು ಬದಲಾಯಿಸಬೇಕಾಗಿತ್ತು. ಬಾಬಾ ಹಿಂದಿನ ದಿನ ಜಿನಿವಾಕ್ಕೆ ವಿಮಾನವನ್ನು ಬುಕ್ ಮಾಡ್ತಾರೆ. ಆದರೆ ಕೆಲವು ಕಾರಣಗಳಿಂದ ಮುಂದೂಡ್ತಾರೆ. ಒಂದು ವೇಳೆ ತೆರಳಿದ್ರೆ ಭಾರತಕ್ಕೆ ಇನ್ನೂ ಅನೇಕ ಮಹತ್ತರ ಕೊಡುಗೆ ನೀಡುತ್ತಿದ್ದರೇನು. ಹೀಗೆ ಜನವರಿ 24ರಂದು ಏರ್ ಇಂಡಿಯಾದ ಬೋಯಿಂಗ್ 707 ವಿಮಾನ ಕಾಂಚನಜುಂಗ ಬೆಳಗ್ಗೆ 7 ಗಂಟೆ 2 ನಿಮಿಷಕ್ಕೆ 4807 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿರುವಾಗ ಹವಾಮಾನ ವೈಪರೀತ್ಯವೋ ಅಥವಾ ತಾಂತ್ರಿಕ ಸಮಸ್ಯೆಯೋ ಏನೋ ಅಲ್ಲಿನ ಮೊಬ್ಲಾ ಬೆಟ್ಟಗಳಿಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ಈ ವಿಮಾನ ದೆಹಲಿಯಿಂದ ಹೊರಟು ಬೈರುತ್ ಮತ್ತು ಜಿನಿವಾ ಮೂಲಕ ಲಂಡನ್ಗೆ ತೆರಳುತ್ತಿತ್ತು. ಆದರೆ ಈ ಅಕಾಲಿಕ ಘಟನೆಯಿಂದ ವಿಮಾನದಲ್ಲಿದ್ದ ಎಲ್ಲ 106 ಪ್ರಯಾಣಿಕರು ಮತ್ತು 11 ಸಿಬ್ಬಂದಿಗಳು ಸೇರಿ ಒಟ್ಟು 117 ಮಂದಿ ದಾರುಣ ಸಾವನ್ನಪ್ಪುತ್ತಾರೆ. ಇದೇ ಸ್ಥಳದಲ್ಲಿ ಮತ್ತೊಂದು ಏರ್ ಇಂಡಿಯಾ ಮಲಬಾರ್ ಪ್ರಿನ್ಸಸ್ ವಿಮಾನ 1950ರಲ್ಲಿ ಪತನಗೊಂಡಿತ್ತು. ಆದರೆ ಮಲಬಾರ್ ಪ್ರಿನ್ಸಸ್ ವಿಮಾನ ಮತ್ತು ಕಾಂಚನಜುಂಗ ವಿಮಾನಗಳ ಅವಶೇಷಗಳು, ಅವುಗಳಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರ ಶವಗಳು ಪತ್ತೆಯಾಗಲೇ ಇಲ್ಲ. ಅಲ್ಲದೆ ವಿಮಾನಗಳ ಬ್ಲ್ಯಾಕ್ ಬಾಕ್ಸ್ ಕೂಡ ಎಷ್ಟೇ ಹುಡುಕಾಟ ನಡೆಸಿದ್ರೂ ಪತ್ತೆಯಾಗಲಿಲ್ಲ. ಇಂದಿಗೂ ಇದೊಂದು ದುರ್ಘಟನೆ ನಿಗೂಢವಾಗಿಯೇ ಉಳಿದುಕೊಂಡಿದೆ. ಈ ಅಪಘಾತದ ಕುರಿತಾಗಿ ತನಿಖೆಯನ್ನ ಕೈಗೆತ್ತಿಕೊಂಡ ಫ್ರೆಂಚ್ ವಿಚಾರಣಾ ಸಮಿತಿಯು ಮಾರ್ಚ್ 1967ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಆ ವರದಿಯ ಉಲ್ಲೇಖದಂತೆ ಪರ್ವತದ ಮೇಲೆ ಭಾರೀ ಹಿಮಪಾತವಾಗುತ್ತಿದ್ದು ಪೈಲಟ್ ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲರ್ಸ್ ನಡುವಿನ ತಪ್ಪು ತಿಳುವಳಿಕೆಯಿಂದ ಅಪಘಾತ ಸಂಭವಿಸಿದೆ. ವಿಮಾನದ ಕಮಾಂಡರ್ ಮೊಬ್ಲೆನ್ ವಿಮಾನದ ದೂರವನ್ನು ತಪ್ಪಾಗಿ ನಿರ್ಣಯಿಸಿದ್ದ. ಅಲ್ಲದೆ ವಿಮಾನದ ಒಂದು ರಿಸೀವರ್ ಕೂಡ ಸರಿಯಾಗಿರಲಿಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಿತ್ತು. ಫ್ರೆಂಚ್ ತನಿಖಾ ವರದಿಯನ್ನೇ ಭಾರತ ಸರ್ಕಾರ ಒಪ್ಪಿಕೊಳ್ಳುತ್ತೆ. ಹೀಗೆ ಭಾರತಕ್ಕಾಗಿ ಶ್ರೇಷ್ಠ ಸಾಧನೆ ಮಾಡಿದ್ದ ಹೋಮಿ ಬಾಬಾರ ದೇಹದ ಅವಶೇಷಗಳು ಸಿಗಲಿಲ್ಲ ಅನ್ನೋದೇ ಶೋಚನೀಯ. ಹೋಮಿ ಬಾಬಾ ನಿಧನರಾದಾಗ ಕೇವಲ 56 ವರ್ಷವಷ್ಟೇ. ಅಷ್ಟರಲ್ಲಾಗಲೇ ಕಾಸ್ಮಿಕ್ ಕಿರಣಗಳ ಕುರಿತಾದ ಅವರ ಶ್ರಮಕ್ಕಾಗಿ ಅವರನ್ನು ನೊಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲಾಗಿತ್ತು. ಬಾಬಾ ಅವರ ಹಠಾತ್ ಸಾವು ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿತು. ಆ ಕಾಲದ ಅತ್ಯಂತ ಪ್ರಮುಖ ಕೈಗಾರಿಕೋದ್ಯಮಿ JRD ಟಾಟಾ ಅವರಿಗೆ ಇದು 2 ಪಟ್ಟು ಆಘಾತ ತಂದಿತ್ತು. ಅವರ ಸೋದರ ಮಾವ ಏರ್ ಇಂಡಿಯಾದ ಯುರೋಪ್ ಪ್ರಾದೇಶಿಕ ನಿರ್ದೇಶಕ ಗಣೇಶ್ ಬಟ್ಟೋರ್ಲಿ ಕೂಡ ಅದೇ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ರು. ವಿಮಾನ ಹತ್ತುವ 2 ದಿನಗಳ ಮೊದಲು ಬಾಬಾ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಗೌರವಾರ್ಥವಾಗಿ ಸಂತಾಪ ಸೂಚಿಸುವ ಸಭೆಯ ಅಧ್ಯಕ್ಷತೆ ವಹಿಸಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಸಂಪುಟಕ್ಕೆ ಬಾಬಾ ಅವರ ಹೆಸರನ್ನು ಪ್ರಸ್ತಾಪಿಸಿದ್ದರಂತೆ.
ಆದರೆ ಬಾಬಾ ರಾಜಕೀಯ ಸ್ಥಾನ ಪಡೆಯುವ ಬದಲು ತಮ್ಮ ವೈಜ್ಞಾನಿಕ ಕೆಲಸವನ್ನು ಮುಂದುವರಿಸಲು ನಿರ್ಧರಿಸಿದರು. ಆದರೆ ವಿಮಾನ ಅಪಘಾತವಾಗಿ ಸುಮಾರು 51 ವರ್ಷಗಳ ಬಳಿಕ ಒಂದು ಕ್ಲೂ ಸಿಕ್ಕಿತ್ತು. ಅದು 2017ರಲ್ಲಿ ಸ್ವಿಸ್ ಪರ್ವತಾರೋಹಿ ಡೇನಿಯಲ್ ರೋಚೆ ಎಂಬುವವರಿಗೆ ಆಲ್ಪ್ನಲ್ಲಿ ವಿಮಾನದ ಅವಶೇಷಗಳು ಪತ್ತೆಯಾಗಿದ್ವು. ಇದು ಹೋಮಿ ಬಾಬಾ ಪ್ರಯಾಣಿಸುತ್ತಿದ್ದ ಅದೇ ವಿಮಾನದ ಅವಶೇಷ ಎಂದು ಹೇಳಲಾಗಿತ್ತು. ಆದರೆ ಇದೊಂದು ವ್ಯವಸ್ಥಿತ ಕೊಲೆ ಎಂದು ಹಿಂದಿನಿಂದಲೂ ಆರೋಪ ಮಾಡಲಾಗಿತ್ತಾದರೂ ಅದು ಪರಿಣಾಮಕಾರಿಯಾಗಿರಲಿಲ್ಲ. ಆದರೆ 2008ರಲ್ಲಿ ಕನ್ವರ್ಸೇಷನ್ಸ್ ವಿತ್ ಅ ಕ್ರೌ ಎಂಬ ಪುಸ್ತಕ ಇನ್ನಿಲ್ಲದ ಕ್ರಾಂತಿಯನ್ನುಂಟು ಮಾಡಿತು. ಮಾಜಿ CIA ಅಧಿಕಾರಿ ರಾಬರ್ಟ್ ಕ್ರೌಲಿ ಮತ್ತು ಪತ್ರಕರ್ತ ಗ್ರೆಗೋರಿ ಡೌಗ್ಲಾಸ್ ನಡುವಿನ ಸಂಭಾಷಣೆಯನ್ನ ಒಳಗೊಂಡಿದ್ದ ಪುಸ್ತಕವದು. ಇದರಲ್ಲಿ ಅಪಘಾತಕ್ಕೆ ಕಾರಣವೇ CIA ಎಂಬ ವದಂತಿಯೂ ಹುಟ್ಟಿಕೊಳ್ತು. ಆ ಪುಸ್ತಕದಲ್ಲಿ ಉಲ್ಲೇಖವಾದ ಸತ್ಯವೇನೆಂದರೆ, ಕ್ರೌಲಿಯನ್ನ CIAನಲ್ಲಿ ಕ್ರೌ ಎಂದು ಕರೆಯಲಾಗ್ತಿತ್ತು. ಅವರು ತಮ್ಮ ವೃತ್ತಿ ಜೀವನವನ್ನ CIAಯ ಯೋಜನಾ ನಿರ್ದೇಶನಾಲಯದಲ್ಲಿ ಕಳೆದಿರ್ತಾರೆ. ಇದನ್ನ ಡರ್ಟಿ ಟ್ರಿಕ್ಸ್ ಇಲಾಖೆ ಎಂದು ಕರೀತಾರೆ. ಅಕ್ಟೋಬರ್ 2000 ಇಸವಿಯಲ್ಲಿ ಕ್ರೌಲಿ ಸಾಯುವ ಮುನ್ನ ಡೌಗ್ಲಾಸ್ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಸಂಭಾಷಣೆಯನ್ನು ನಡೆಸಿದ್ರಂತೆ. ಅಲ್ಲದೆ ಆ ಸಮಯದಲ್ಲಿ ಸುಮಾರು 2 ಬಾಕ್ಸ್ನಷ್ಟು ದಾಖಲೆಗಳ ಪೆಟ್ಟಿಗೆಯನ್ನು ಕೊಟ್ಟು ತನ್ನ ಮರಣದ ನಂತರ ತೆರೆಯುವಂತೆ ಸೂಚಿಸಿ ಡೌಗ್ಲಾಸ್ಗೆ ಕಳುಹಿಸಿದ್ರು. ಅದು ಜುಲೈ 5, 1996ರಂದು ನಡೆದ ಸಂಭಾಷಣೆ. ಆ ಸಂಭಾಷಣೆಯಲ್ಲಿ ಡೌಗ್ಲಾಸ್ ಕ್ರೌಲಿಯನ್ನು ಪ್ರಶ್ನಿಸ್ತಾರೆ. ಆಗ ಕ್ರೌಲಿ ಉತ್ತರಿಸೋದು, ಭಾರತದೊಂದಿಗಿನ ನಮ್ಮ ಸಮಸ್ಯೆಗಳು 1960ರ ದಶಕದಲ್ಲಿ ಶುರುವಾಯಿತು. ಭಾರತ ಪರಮಾಣು ಕ್ಷೇತ್ರದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಾಗ ಶುರುವಾದಂತಹ ಮನಸ್ತಾಪವದು. ಅದಾಗಲೇ ಭಾರತದಲ್ಲಿ ಮಹಾನ್ ವಿಜ್ಞಾನಿಗಳ ತಂಡವೇ ಒಟ್ಟು ಸೇರಿತ್ತು. ಆ ತಂಡ ಶೀಘ್ರದಲ್ಲಿ ಪ್ರಮುಖ ವಿಶ್ವಶಕ್ತಿಯಾಗಲಿದ್ದೇವೆ ಎಂದು ಸಾಬೀತುಪಡಿಸುವ ತವಕದಲ್ಲಿತ್ತು. ಅದೂ ಅಲ್ಲದೆ ಭಾರತ ಸೋವಿಯತ್ ಒಕ್ಕೂಟಕ್ಕೆ ತುಂಬಾ ಹತ್ತಿರವಾಗುತ್ತಿತ್ತು ಎಂಬ ವಿಚಾರವನ್ನು ಉಲ್ಲೇಖಿಸಿತ್ತು. ಅದೇ ಪುಸ್ತಕದಲ್ಲಿ ಕ್ರೌ ಬಾಬಾ ಬಗ್ಗೆ ಹೀಗೆ ಹೇಳ್ತಾರೆ: ಅವರು ಭಾರತದ ಪರಮಾಣು ಕಾರ್ಯಕ್ರಮದ ಪಿತಾಮಹ. ಅವರು ಪರಮಾಣು ಬಾಂಬ್ ತಯಾರಿಸುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದ್ರು. ಬಾಬಾಗೆ ಇದರ ಬಗ್ಗೆ ಹಲವು ಬಾರಿ ಎಚ್ಚರಿಕೆ ನೀಡಲಾಗಿತ್ತು, ಆದರೆ ಅವರು ಅದರ ಬಗ್ಗೆ ಯಾವುದೇ ಗಮನ ಹರಿಸಲಿಲ್ಲ. ಅಲ್ಲದೆ ನನ್ನನ್ನು ಮತ್ತು ಭಾರತವನ್ನು ಪರಮಾಣು ಶಕ್ತಿಗಳಿಗೆ ಸಮಾನವಾಗುವುದನ್ನು ತಡೆಯಲು ಜಗತ್ತಿನ ಯಾವುದೇ ಶಕ್ತಿಗೆ ಸಾಧ್ಯವಿಲ್ಲ ಎಂದು ಬಾಬಾ ಸ್ಪಷ್ಟಪಡಿಸಿದ್ದರಂತೆ. ಅಲ್ಲದೆ ಈ ಒಂದು ಹೇಳಿಕೆ ಅಮೆರಿಕಾಗೆ ಬೆದರಿಕೆಯಾಗಿ ಪರಿಣಮಿಸಿತ್ತು. ಅದರಂತೆಯೇ ಬಾಬಾ ಅವರು ಪ್ರಯಾಣಿಸುತ್ತಿದ್ದ ಬೋಯಿಂಗ್ 707 ವಿಮಾನದ ಕಾರ್ಗೋ ಹೋಲ್ಡ್ನಲ್ಲಿ ಇರಿಸಲಾಗಿದ್ದ ಬಾಂಬ್ ಸ್ಫೋಟಗೊಂಡು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದಂತೆ ಪ್ಲಾನ್ ಮಾಡಿತ್ತು CIA ಎಂಬ ವಿವರವನ್ನು ಉಲ್ಲೇಖಿಸಿದರು. ಅಲ್ಲದೆ ಮತ್ತೊಂದು ವಿಚಾರವನ್ನು ಕ್ರೌಲಿ ಹೇಳಿಕೊಂಡಿದ್ರು. ಅದೇನೆಂದರೆ, ವಿಯೆನ್ನಾದಲ್ಲಿಯೇ ವಿಮಾನ ಸ್ಫೋಟಿಸಲು ನಿರ್ಧರಿಸಲಾಗಿತ್ತಂತೆ. ಆದರೆ ಅದರಿಂದ ಅಧಿಕವಾಗಿ ಹಾನಿಯಾಗುತ್ತಿತ್ತು. ಹಾಗಾಗಿ ಎತ್ತರದ ಪರ್ವತದ ಮೇಲೆ ಸ್ಫೋಟಿಸಿದರೆ ಅದರಿಂದಾಗುವ ಹಾನಿಯ ತೀವ್ರತೆ ಕಡಿಮೆ ಎಂದು ನಿರ್ಧರಿಸಿ ಅಪಘಾತ ಮಾಡಲಾಯಿತು ಎಂದು ಕ್ರೌಲಿ ಹೇಳಿಕೆ ನೀಡಿದರು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅಲ್ಲದೆ ಮತ್ತೊಂದು ಶಾಕಿಂಗ್ ವಿಚಾರ ಏನಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಾವಿಗೂ CIA ಕಾರಣ ಎಂದು ಬಾಯಿಬಿಟ್ಟಿದ್ದ. ಯಾಕಂದ್ರೆ ಶಾಸ್ತ್ರಿ ಅವರು ಕೂಡ ಭಾರತದ ಪರಮಾಣು ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸಿದ್ರಂತೆ. ಹಾಗಾಗಿ ಅವರಿಬ್ಬರನ್ನು ತೊಡೆದು ಹಾಕಿದ್ದೇವೆ. ಈಗ ಭಾರತ ರೆಕ್ಕೆ ಮುರಿದ ಹಕ್ಕಿಯಂತಾಗಿದೆ ಎಂದು ಕ್ರೌಲ್ ಹೇಳಿಕೆ ನೀಡಿದ್ದ. ಇಂದಿಗೂ ಭಾರತ ಮಾತ್ರವಲ್ಲ, ವಿಶ್ವದ ನಾನಾ ಕಡೆಗಳಲ್ಲಿ ಈ ಅಪಘಾತದ ಕುರಿತಾದ ಅಂತೆ ಕಂತೆಗಳು ಸಾಕಷ್ಟು ನಡೆಯುತ್ತಲೇ ಇವೆ. ಆದರೆ ಭಾರತ ಮಾತ್ರ ಈ ಬಗ್ಗೆ ಸೊಲ್ಲೆತ್ತಲೇ ಇಲ್ಲ. ಅದರ ಅಗತ್ಯವೂ ಅಂದಿನ ಸರ್ಕಾರಗಳಿಗೆ ಇರಲಿಲ್ಲ. ಹೋಮಿ ಬಾಬಾ ಅದೆಷ್ಟು ಕರುಣಾಳುವೆಂದರೆ, ಅವರ ಮರಣದ ಬಳಿಕ ಅವರ ಸಾಕುನಾಯಿ ಕ್ಯೂಪಿಡ್ ಬಾಬಾರನ್ನ ನೋಡದೆ ಅನ್ನ ನೀರು ಬಿಟ್ಟು ಪ್ರಾಣ ತ್ಯಜಿಸಿಬಿಡ್ತು. ಹೋಮಿ ಬಾಬಾ ಮಹಾನ್ ಗಣಿತಜ್ಞ ಮತ್ತು ವಿಜ್ಞಾನಿ ಮಾತ್ರವಲ್ಲ, ಒಬ್ಬ ಶ್ರೇಷ್ಠ ಎಂಜಿನಿಯರ್, ಓರ್ವ ಕ್ಲಾಸಿಕ್ ಬಿಲ್ಡರ್ ಕೂಡ ಆಗಿದ್ದವರು. ಇದಲ್ಲದೆ ಕಲಾವಿದರು ಕೂಡ. ಅಂತಿಮವಾಗಿ ಪರಮಾಣು ಸ್ಫೋಟ ನಡೆಸುವ ಹೋಮಿ ಬಾಬಾ ಅವರ ಕನಸನ್ನ ರಾಜ ರಾಮಣ್ಣ ಮತ್ತು ಹೋಮಿ ಸೇತ್ನಾ ಅವರು ಮೇ 1974ರಲ್ಲಿ ನನಸಾಗಿಸ್ತಾರೆ. ಇಂದಿಗೆ ಭಾರತ ಪರಮಾಣು ಕ್ಷೇತ್ರದಲ್ಲಿ ಅದೆಷ್ಟು ಬಲಿಷ್ಠವಾಗಿದೆಯೋ ಅದೆಲ್ಲದರ ಕ್ರೆಡಿಟ್ ಸಲ್ಲಬೇಕಾದದ್ದು ಹೋಮಿ ಜಹಾಂಗೀರ್ ಬಾಬಾ ಅವರಿಗೆ. ಇವಿಷ್ಟು ಹೋಮಿ ಬಾಬಾ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.